ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಡಿಕೆ ಶಿವಕುಮಾರ್ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ರು. ಒಂದು ಕಾಲು ಅವರು ಕಾಂಗ್ರೆಸ್ ಅಲ್ಲಿ ಇಟ್ಟಿದ್ದಾರೆ, ಮತ್ತೊಂದು ಕಾಲನ್ನ ಬಿಜೆಪಿಯಲ್ಲಿ ಇಟ್ಟಿದ್ದಾರೆ ಅಂತ. ಬಸನಗೌಡ ಪಾಟೀಲ್ ಯತ್ನಾಳ್ನ ಈ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಮಾಡಿದ್ದಾರೆ. ಬಾಯ್ ಬಿಟ್ರೆ ಸದಾ ಬೆಂಕಿ ಉಗುಳುವಂತ ವ್ಯಕ್ತಿ ಬಸನಗೌಡ ಪಾಟೀಲ್ ಯತ್ನಾಳ್ ಡಿಸಿಎಂ ಬಗ್ಗೆ ಒಂದು ವಿಚಾರ ಹೇಳಿರ್ತಾರೆ, ಅದು ಒಂದು ಕಾಲು ಅವರು ಬಿಜೆಪಿಲಿ ಇಟ್ಟಿದ್ದಾರೆ ಅಂತ. ಸದ್ಯ ಈ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಕಸ ಸಗಣಿ ಮೇಲೆ ನಾನು ಕಲ್ಲು ಹಾಕುವಂತ ಕೆಲಸ ಯಾವತ್ತೂ ಮಾಡಲ್ಲ ಹೀಗಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ನೋಡೋಣ. ಶಿವಕುಮಾರ್ ಪಾಪ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದು ಬಿಟ್ಟು ನಮಸ್ತೆ ಸೋನಿಯಾ ಮಾತೆ ಇಟ್ಲಿ ಕಾ ಪುತ್ರಿ ಅಂತ ಹೇಳಿ ಮಾತಾಡಿದ್ರೆ ಪಟಕ್ಕನೆ ಅವನು ಸಿದ್ದರಾಮಯ್ಯ ತೆಗೆದು ಸಿದ್ದರಾಮಯ್ಯ ಮಾಡಿಬಿಡಿ. ಇದು ಯಾರನ್ನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಸೋನಿಯಾ ಗಾಂಧಿ. ಭಾರತ ಮಾತೆಗೆ ನಮಸ್ತೆ ಅಂದರೆ ಅವ್ರಿಗೆ ಬ್ಯಾನ್ ಆಗ್ತದೆ. ಇಟ್ಲಿ ಮಾತೆಗೆ ಒಂದು ಇಟ್ಲಿದೇ ಒಂದು ಅದನ್ನು ಹಾಡ ಕಟ್ಟಬೇಕು, ಕಡೆಗೆ ಇಂಗ್ಲೀಷ್ನಾಗರೆ ಕಟ್ಟಬೇಕು. ಇಂಗ್ಲೀಷ್ನಾಗರೆ ಒಂದು ಸೋನಿಯಾ ಮಾತಿಗೆ ಕಟ್ಟಿ ಹಾಡಿದ್ರೆ ಸಿದ್ದರಾಮಯ್ಯ 24 ತಾಸಿನಾಗ ಇಳಿದು ಡಿ ಕೆ ಶಿವಕುಮಾರ್ ಆಗ್ತದೆ. ಇದು ನಾಟಕ ಮಾಡಕ್ಕೆ ಹೋಗ್ತಾನೆ ಡಿ ಕೆ ಶಿವಕುಮಾರ್. ಯಾಕೆ ಮಾಡ್ತಾರಂದ್ರೆ ಒಂದು ಕಾಲು ಈ ಕಡೆ ಇಟ್ಟಾರ ಅವರು ಬಿ ಜೆ ಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು ಡಿ ಕೆ ಶಿವಕುಮಾರ್. ಅವ್ರ ಹಿಂದೆ MLA ಇಲ್ಲತ್ತು ಬಿಟ್ಟಾರ. ಅದನ್ನು ಹೇಳ್ತೀನಿ ನಿಮ್ಗೆ. ದಿಲ್ಲಿ ಒಳಗೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು. ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು 60ರಿಂದ 70 ಕಾಂಗ್ರೆಸ್ MLA ತೊಗೊಂಡು ಬರ್ತೀವಿ, ಮುಂದೆ ನಮಸ್ತೆ ಸದಾ ಒತ್ಸಲೆ ಹಾಡ್ತೀವಿ ಅಂತೇಳಿ ಹಾಡ್ಯಾರಟ್ಟೆ. ಹೊಂದಾಣಿಕೆ ಮಾಡ್ಕೊಳಕ್ಕೆ ಬಿ ಜೆ ಪಿ ಜೋಡ ಈಗ ಹಿಂದಗಡೆ ನಮ್ಮ ಇಂಟು ರಿಪೋರ್ಟ್ ಐತೆ ಏನಂದ್ರೆ ಡಿ ಕೆ ಶಿವಕುಮಾರಿಂದ 12ರಿಂದ 13 ಮಂದಿ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಕಡೆ ಅದಾರ ಹೋಯ್ತು ರಿಪೋರ್ಟ್. ನೋಡಿ, ಕಸ ಸಗಣಿ ಮೇಲೆ ಕಲ್ಲು ಹಾಕಕ್ಕೆ ನಂಗೆ ಇಷ್ಟ ಇಲ್ಲ. ನೋಡಿ, ಕಸ ಸಗಣಿ ಮೇಲೆ ಕಲ್ಲು ಹಾಕಕ್ಕೆ ನಂಗೆ ಇಷ್ಟ ಇಲ್ಲ. ನೋಡಿ, ಕಸ ಸಗಣಿ ಮೇಲೆ ಕಲ್ಲು ಹಾಕಕ್ಕೆ ನಂಗೆ ಇಷ್ಟ ಇಲ್ಲ. ನೋಡಿ, ಕಸ ಸಗಣಿ ಮೇಲೆ ಕಲ್ಲು ಹಾಕಕ್ಕೆ ನಂಗೆ ಇಷ್ಟ ಇಲ್ಲ. ನೋಡಿ, ಕಸ ಸಗಣಿ ಮೇಲೆ ಕಲ್ಲು ಹಾಕಕ್ಕೆ ನಂಗೆ ಇಷ್ಟ ಇಲ್ಲ.